ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸ್ನೇಹಿತರೆ. ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಪ್ರೋಟೀನ್ ಲಡ್ಡು ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ತರದ್ದು ನಾವು ರೆಸಿಪಿಗಳನ್ನ ಏನಾದ್ರೂ ಶೇರ್ ಮಾಡ್ಕೊಳ್ತೀವಿ ಅಂದಾಗ ಹಾಗೇನೆ ನಿಮಗೂ ಅದ್ರ ಬಗ್ಗೆ ನಾವು ತಿಳಿಸ್ಬೇಕು ಸ್ನೇಹಿತರೆ. ಏನಕ್ಕೆ ಅಂದ್ರೆ ಇದೆಲ್ಲ ಉಪಯೋಗಿಸೋದ್ರಿಂದ ಏನೆಲ್ಲ ಆರೋಗ್ಯಕರ ಲಾಭಗಳಿವೆ ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾವು ತಿಳ್ಕೊಂಡಿರ್ಬೇಕು, ಹಾಗೇನೆ ನಿಮ್ಗಳಿಗೂ ತಿಳಿಸ್ಬೇಕು ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಈ ರೆಸಿಪಿಯನ್ನ ಮಾಡ್ಕೊಳ್ತಾ ಇದ್ರಿಂದ ಏನೆಲ್ಲ ಉಪಯೋಗಗಳಿದೆ, ಯಾವ ರೀತಿ ಅನ್ನುವಂಥದ್ದನ್ನ ತಿಳಿಸ್ಕೊಂಡು ಹೋಗ್ತೀನಿ. ಬನ್ನಿ ನೋಡುವಂತೆ ಸ್ನೇಹಿತರೆ. ನಿಮ್ಗೇನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಈ ರೀತಿ ಆಹಾರ ಸೇವನೆ ಮಾಡೋದ್ರಿಂದ ಸ್ನೇಹಿತರೆ ಏನೆಲ್ಲ ಲಾಭಗಳಿದೆ ಅಂತಂದ್ರೆ ನನ್ನ ಇದ್ರಲ್ಲಿ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ, ನನ್ಗೆ ಏನಂದ್ರೆ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಸ್ನೇಹಿತರೆ. ಕರೆಕ್ಟ್ ಆಗಿ ತಿಂಗಳ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾನು ಮುಂಚೆ ಎಲ್ಲ ಏನ್ ಮಾಡ್ತಿದ್ದೆ ಅಂದ್ರೆ ಎಳ್ಳು ಉಂಡೆ ಸ್ನೇಹಿತರೆ, ಅದಕ್ಕೆ ಎಳ್ಳು ಜೊತೆಗೆ ಮತ್ತೆ ಇನ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಬೇಕು ಸ್ನೇಹಿತರೆ. ಅದೆಲ್ಲ ಹಾಕೊಂಡು ಸೇವನೆ ಮಾಡಿದಾಗ ಅದು ಕರೆಕ್ಟ್ ನಮಗೆ ಇದು ರಿಸಲ್ಟ್ ಅನ್ನ ಕೊಡುತ್ತೆ. ಆ ರೀತಿಯಾಗಿ ನಾನು ಮಾಡಿದೆ ಸ್ನೇಹಿತರೆ. ಮಾಡಿದ ನಂತರದಲ್ಲಿ ಕರೆಕ್ಟ್ ಬಂತಲ್ವಾ, ನಂತರ ಏನ್ ಮಾಡ್ಬಿಟ್ಟೆ, ಬಿಟ್ಟಿದ್ಮೇಲೆ ನನಗೆ ಅವಾಗ ನನಗೆ ಯಾವಾಗ್ಲೂ ನನಗೆ ಕೈ ನೋವು ಕಾಲ್ ನೋವು ಒಂದೋಳೆ ಅಲ್ಲ ನಾನು ಅಂತವಳಿಗೆ. ಇತ್ತೀಚೆಗೆ ನನಗೆ ಅದೆಲ್ಲ ಸೇವನೆ ಮಾಡಕ್ ಕಡಿಮೆ ಆಯ್ತಲ್ವಾ, ಹಾಗಾಗಿ ಕೈ ನೋವು ಕಾಲ್ ನೋವು ಈ ರೀತಿಯಾಗಿ ಸ್ವಲ್ಪ ಕಾಣಿಸ್ಕೊಳ್ತಾ ಲೈಟ್ ಆಗಿ ಕಾಣಿಸ್ಕೊಳ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಇದನ್ನ ಉಪಯೋಗಿಸ್ಬೇಕು ಅಂತ ಹೇಳಿ ಅದು ಒಂದು. ಹಾಗೇನೆ ಇನ್ನೊಂದೇನಂದ್ರೆ ನನ್ನ ಏನ್ ಸ್ಕಿನ್ ಚರ್ಮ ಇದೆಯಲ್ಲ ಅದನ್ನು ಡ್ರೈನೇನೆ. ಹಾಗಾಗಿ ಚಳಿಗಾಲದಲ್ಲಿ ಎಲ್ಲ ತುಂಬಾನೇ ಬಿರಿಯುತ್ತಲ್ವಾ, ಆ ರೀತಿಯಾಗಿ ಆಗುವಂಥದ್ದು ಸ್ನೇಹಿತರೆ. ಅದಕ್ಕೋಸ್ಕರ ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ ನಾಗರ ಪಂಚಮಿಯಲ್ಲೆಲ್ಲ ತುಂಬಾನೇ ಈ ಎಲ್ಲ ಎಳ್ಳುಂಡೆ ಎಲ್ಲ ಹೆಚ್ಚಿಗೆ ಮಾಡ್ಬಿಟ್ಟು ಉಪಯೋಗಿಸ್ತಿದೆ. ಇದೊಂದು ಮೇನ್ ಕಾರಣ ಇತ್ತಲ್ವಾ, ಹಾಗಾಗಿ ಹೆಚ್ಚಿಗೆ ಉಪಯೋಗಿಸ್ತಿದೆ. ಇತ್ತೀಚೆಗೆ ಅಂದ್ರೆ ಪೂರ್ತಿ ಕಡಿಮೆ ಅಂದ್ರೂ ಕಡಿಮೆನೆ ಮಾಡಿದೀವಿ, ಉಪಯೋಗಿಸ್ತಾನೆ ಇರ್ಲಿಲ್ಲ. ಸ್ವಲ್ಪ ಏನಾದ್ರು ಅಡಿಗೆ ಎಲ್ಲ ಹಾಕೊಳ್ಳೋದು ಈ ರೀತಿಯಾಗಿ ಮಾಡ್ತಾ ಇದೆ ಅಷ್ಟೇನೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಎಲ್ಲ ಅದು ಕಾಣಿಸ್ಕೊಳ್ಳೋದಕ್ಕೆ ಇದು ಮಾಡುತ್ತೆ. ಇನ್ನೊಂದು ನಂದು ಪ್ರಾಬ್ಲಮ್ ಮೇನ್ ಏನಂದ್ರೆ ಸ್ನೇಹಿತರೆ, ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಈ ರೀತಿ ಸೇವನೆ ಮಾಡಲ್ಲ ಸ್ನೇಹಿತರೆ. ಹಾಗಾಗಿ ಅದು ತುಂಬಾನೇ ನಮಗೆ ಬೇಗನೆ ಇದನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಮತ್ತೆ ಪ್ರಾರಂಭ ಮಾಡಿದೀನಿ ಸ್ನೇಹಿತರೆ. ಅದರಿಂದ ಏನೆಲ್ಲ ಹೆಲ್ಪ್ ಆಗ್ತಾ ಇದೆ ಅಂತ ಖಂಡಿತವಾಗ್ಲೂ ತಿಳಿಸ್ತೀನಿ. ಖಂಡಿತ ನನಗಂತೂ ಇದನ್ನ ಸೇವನೆ ಮಾಡಕ್ ಪ್ರಾರಂಭ ಮಾಡಿದ್ಮೇಲೆ ತುಂಬಾನೇ ಇವಾಗಂತೂ ಕೈ ಕಾಲು ಪೈನ್ ಎಲ್ಲ ತುಂಬಾ ಕಡಿಮೆ ಆಗಿದೆ ಸ್ನೇಹಿತರೆ. ಹಾಗಾಗಿ ನೀವು ಈ ರೀತಿ ಪ್ರಾಬ್ಲಮ್ ಇದ್ರೆ ಖಂಡಿತವಾಗ್ಲೂ ಮಾಡ್ಕೊಂತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ, ಮೊದ್ಲಿಗೆ ಇಲ್ಲಿ ಶೇಂಗಾ ಬೀಜವನ್ನ ಹುರ್ಕೊಳ್ತಾ ಇದ್ದೀನಿ. ನೀವು ಸಮ ಪ್ರಮಾಣದಲ್ಲಿ ತಗೊಳ್ತೀರಾ ಅಂದ್ರೆ ತಗೊಳ್ಬಹುದು ಸ್ನೇಹಿತರೆ. ನಾನಿಲ್ಲಿ ಒಂದು ಕಪ್ಪು 1.5 ಕಪ್ ಅಷ್ಟು ಶೇಂಗಾ ಬೀಜನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾವು ಹುರಿದ್ಬಿಟ್ಟು ಚೆನ್ನಾಗಿ ಹುರಿದು ಮಾಡೋದ್ರಿಂದ ತುಂಬಾ ದಿನ ಇಟ್ಟರು ಕೆಡೋದಿಲ್ಲ, ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಂತರ ಇಲ್ಲಿ 1 ಕಪ್ ಬಾದಾಮಿ ಸ್ನೇಹಿತರೆ ಸಮ ಪ್ರಮಾಣದಲ್ಲಿ ತಗೊಳ್ಬಹುದು, ತುಂಬಾನೇ ಒಳ್ಳೇದು. ರೇಟ್ ಎಲ್ಲ ಹೆಚ್ಚಿಗೆ ಅಂತ ಹೇಳಿ ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ, ಅದ್ರದ್ ಮುಂದೆ ಹೇಳ್ತೀನಿ ಸ್ನೇಹಿತರೆ ಏನಂತ ಹೇಳಿ. 1 ಕಪ್ ಬಾದಾಮಿಯನ್ನ ತಗೊಂಡು ಅದನ್ನು ಅಷ್ಟೇನೆ ಚೆನ್ನಾಗಿ ಹುರಿದು ಬಿಟ್ಟು ಹಾಕ್ಬೇಕು. ಕೆಲವೊಬ್ರು ಹಸಿ ಇರೋ ಅಂತದೇನೆ ಹಾಕ್ತಾರೆ. ಸ್ವಲ್ಪ ನಾವು ಬಿಸಿ ಮಾಡಿ ಹಾಕೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ. ತುಂಬಾ ದಿನ ಇಟ್ಟರು ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ಆದ್ರೆ ಒಳ್ಳೇದು ಸ್ನೇಹಿತರೆ ಆರೋಗ್ಯಕ್ಕೆ. ಹಾಗಾಗಿ ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಆದಷ್ಟು ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಸ್ವಲ್ಪ ಹುರ್ಕೊಳ್ಳಿ ಸ್ನೇಹಿತರೆ, ತುಂಬಾನೇ ಒಳ್ಳೇದು. ನಂತರ ಇಲ್ಲಿ ಅಗಸೆ ಬೀಜ 1 ಕಪ್ ಅಗಸೆ ಬೀಜ ಸೇಮ್ ಹಾಕೊಂಡಿದ್ದೀನಿ ನಾನು. ಅಗಸೆ ಬೀಜನೂ ಅಷ್ಟೇನೆ, ಇದಂತೂ ನಮ್ಮ ಆರೋಗ್ಯಕ್ಕೆ ಮಾಡಿಸಿದಂಥದ್ದು ಅಂತಾನೆ ಹೇಳ್ಬೋದು. ಅಗಸೆ ಬೀಜದ ಉಪಯೋಗ ಅಂದ್ರೆ ಸ್ನೇಹಿತರೆ, ನಮ್ಮ ಮೇನು ಬರುವಂತದ್ದು ಕೂದಲಿನ ಆರೋಗ್ಯಕ್ಕೆ ಸ್ನೇಹಿತರೆ, ಹಾಗೇನೆ ನಮ್ಮ ಸ್ಕಿನ್ಗೆ, ಹಾಗೇನೆ ವೇಟ್ ಲಾಸ್ಗೆ, ಕಣ್ಣಿಗೆಲ್ಲ ಒಳ್ಳೇದಂತ ಹೇಳ್ತಾರೆ. ಹಾಗಾಗಿ ಒಳ್ಳೇದು, ಉಪಯೋಗಿಸಿ ಸ್ನೇಹಿತರೆ, ತುಂಬಾನೇ ಒಳ್ಳೇದು. ಚಟ್ನಿ ಪುಡಿ ಎಲ್ಲ ಮಾಡಿ ಉಪಯೋಗಿಸ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ನಂತರ ಬಂದ್ಬಿಟ್ಟು ಎಳ್ಳು ಸ್ನೇಹಿತರೆ, ಇದಂತೂ ಪೋಷಕಾಂಶಗಳ ಆಗರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾನೇ ಒಳ್ಳೇದು ಅಂತಂದ್ರೆ ಎಷ್ಟು ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು. ಅದ್ರಲ್ಲೂ ಏನಂದ್ರೆ ಈ ಮೊಣಕಾಲ್ ನೋವು ಏನಂದ್ರೆ
ಕೈ ಕಾಲ್ ನೋವು ಈ ಮೂಳೆಗಳ್ದೆಲ್ಲ ಇದಿರುತ್ತಲ್ವಾ ಅದಕ್ಕೆಲ್ಲ ತುಂಬಾನೇ ಒಳ್ಳೇದು ದಿವ್ಯ ಔಷಧಿ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನೊಂದೇನಂದ್ರೆ ನಮ್ಮ ಹೆಣ್ಮಕ್ಳಿಗೆ ತಿಂಗಳಲ್ಲಿ ಬರುವಂತ ಪ್ರಾಬ್ಲಮ್ ಏನಿದೆಯಲ್ಲ ಅದಕ್ಕೆ ತುಂಬಾನೇ ಸಹಕಾರಿ ಅಂತಾನೆ ಹೇಳ್ಬೋದು. ಪ್ರತಿದಿನ ಈ ತರ ಒಂದು ಉಂಡೆ ಮಾಡ್ಕೊಂಡು ಬರೀ ನಿಮಗೆ ಇದೆಲ್ಲ ಬೇಡ ಅಂತಂದ್ರೆ ಎಳ್ಳು ಮತ್ತು ಜೊತೆಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನ ಸೇರಿಸ್ಬಿಟ್ಟು ಉಂಡೆ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ನಿಜವಾಗ್ಲೂ ಯಾರಿಗೆ ಹಿಂದೆ ಮುಂದೆ ಈ ರೀತಿಯಾಗಿ ಆಗ್ತಾ ಇರ್ತಲ್ವಾ ಅದೆಲ್ಲ ಕರೆಕ್ಟ್ ಬಂದು ನಿಲ್ಲುತ್ತೆ ಸ್ನೇಹಿತರೆ. ತುಂಬಾನೇ ಒಳ್ಳೇದು. ಅದನ್ನ ಮತ್ತೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ರೀತಿ ಉಪಯೋಗಿಸಿ ಇದನ್ನ ನಾವು ಯಾವಾಗ್ಲೋ ಒಂದ್ಸಲ ಉಪಯೋಗಿಸೋದು ಬಿಟ್ಟು ಬಿಡೋದು ಇದು ಮಾಡ್ತಿರ್ತೀವಿ. ಅದ್ರಲ್ಲೂ ಈ ಚಳಿಗಾಲದಲ್ಲಿ ಎಳ್ಳನ್ನ ಉಪಯೋಗಿಸುವಂತದ್ದು ತುಂಬಾನೇ ಒಳ್ಳೇದು. ಈಗ ನೋಡಿ, ಈಗ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಎಳ್ಳು ಬೆಲ್ಲ ಮಾಡಲ್ವಾ, ಏನಕ್ಕೆ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗೋಗುತ್ತೆ ಸ್ನೇಹಿತರೆ ಒಣಗಿ ಈ ಚಳಿಗೆ. ಅದಕ್ಕೋಸ್ಕರ ಆಯಿಲ್ ಅಂಶ ಕಡಿಮೆ ಆದಾಗ್ಲೇನೆ ಆ ರೀತಿ ಆಗುವಂತದ್ದು. ನಮ್ಮ ದೇಹದಲ್ಲಿ ಆರೋಗ್ಯ ಏನಂದ್ರೆ ಎಣ್ಣೆ ಅಂಶ ಕಡಿಮೆ ಆದಾಗ ಆ ರೀತಿ ಆಗುವಂತದ್ದು ಸ್ನೇಹಿತರೆ. ಅದಕ್ಕೋಸ್ಕರ ತುಂಬಾನೇ ಒಳ್ಳೇದು. ನಂತರ ಬಂದ್ಬಿಟ್ಟು ಕುಂಬಳಕಾಯಿ ಬೀಜ ಸ್ನೇಹಿತರೆ. ಇದ್ರಲ್ಲಂತೂ ಎಷ್ಟು ಆರೋಗ್ಯಕಾರಿಯ ಪೋಷಕಾಂಶಗಳ ಇದು ಆಹಾರ ಅಂತಾನೆ ಹೇಳ್ಬೋದು. ಪದೇ ಪದೇ ಅದೇ ವರ್ಡ್ಸ್ ಇದನ್ನ ಮಾಡ್ತಾ ಇದ್ದೀನಿ ಅಂತೇಳಿ ನೀವು ಇದನ್ನ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ತುಂಬಾನೇ ಆರೋಗ್ಯದ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದನ್ನು ಖಂಡಿತವಾಗ್ಲೂ ಉಪಯೋಗಿಸಿ ಸ್ನೇಹಿತರೆ. ಇದೆಲ್ಲ ಹೆಚ್ಚಿಗೆ ರೇಟು ಅಂತೇಳಿ ಖಂಡಿತವಾಗ್ಲೂ ನೀವು ತಗೊಂಡ್ ಬರೋದನ್ನ ಇದು ಮಾಡ್ಬೇಡಿ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಹೇಳ್ತೀನಿ ಸ್ನೇಹಿತರೆ. ಏನ್ ಗೊತ್ತಾ, ಇತ್ತೀಚೆಗೆ ನಾನು ಎಷ್ಟೊಂದ್ ಜನದ ಬಾಯಲ್ಲಿ ಕೇಳಿದೀನಿ ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ, ಇದು ರೇಟ್ ಎಷ್ಟಿದೆ ಅಂತ ಹೇಳಿ ಇದನ್ ಮಾಡೋದಿಲ್ಲ ಸ್ನೇಹಿತರೆ. ಇದೆಯಲ್ಲ ಇಷ್ಟು ರೇಟ್ ಇದ್ರೂ ಪರವಾಗಿಲ್ಲ, ತಗೊಂಡೋಗಿ ನಾವು ಉಪಯೋಗಿಸ್ಬೇಕನ್ನುವಂತ ಜಾಗ್ರತೆ ಮನೋಭಾವ ಬಂದಿದೆ ಸ್ನೇಹಿತರೆ ಜನರಲ್ಲಿ. ಏನಕ್ಕೆ ಅಂದ್ರೆ ಈಗ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ತಿಂಗಳ ನಾವು ಆಸ್ಪತ್ರೆಗೆ ಹೋಗ್ಬೇಕು ಬರ್ಬೇಕು. ಅದು ಆಸ್ಪತ್ರೆಗೆ ಇಡೋ ಬದಲಾಗಿ ನಾವು ಇಲ್ಲೇನೆ ಮುಂಚೆನೆ ನಾವು ಹೆಚ್ಚಿಗೆ ರೇಟ್ ಅನ್ನ ಆದ್ರೂ ಆಗ್ಲಿ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದ ಇರುವಂತದನ್ನ ತಗೊಂಡ್ ಬಂದು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ. ಯಾಕೆ ಮಾಡ್ಬಾರ್ದು? ಈಗ ಎಲ್ಲ ಕಂಜೂಸ್ತನ ಮಾಡ್ಬಿಟ್ಟು ತಿಂದೆ ಹಾಗೆ ಇದ್ಬಿಟ್ಟು ನಂತರದಲ್ಲಿ ನಾವು ಈಗ ಆಯ್ತಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಹೋಗೋ ಬದ್ಲಿಗೆ ಇವಾಗ ದಿನದಿಂದಾನೇ ನಾವು ಪ್ರಾರಂಭ ಮಾಡ್ಕೊಳ್ಳೋಣ, ಇವಾಗ್ನಿಂದಾನೇ ನಾವು ಜಾಗೃತಿ ವಹಿಸೋಣ, ತಿನ್ನೋಣ, ಕಡಿಮೆ ಆಗುತ್ತಲ್ಲ ಅನ್ನುವಂತ ಮಟ್ಟಕ್ಕೆ ಬಂದಿರುವಂತದ್ದು ಸ್ನೇಹಿತರೆ. ಹಾಗಾಗಿ ಖಂಡಿತವಾಗ್ಲೂ ನೀವೆಲ್ರೂ ಉಪಯೋಗಿಸಿ ಸ್ನೇಹಿತರೆ. ಮುಂಚೆ ಈಗ ಹೋಗಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಎಷ್ಟ್ ಹೇಳಿ ಹೋಗೋದಿಕ್ ಇದು ಬರೋದಿಕ್ ಸಮಯ ಇದು. ಹಾಗೇನೆ ಅಲ್ಲಿ ಪ್ರತಿ ತಿಂಗಳು ಹೋಗಿ ಬ್ಲಡ್ ಇದನ್ ಮಾಡ್ಬೇಕು, ಕೊಡ್ಬೇಕು, ಚೆಕಪ್ ಮಾಡಿಸ್ಬೇಕು. ಈ ರೀತಿಯಾಗಿ ಎಷ್ಟೆಲ್ಲ ಅದು ಅನ್ಭವ್ಸೋರ್ಗೆ ಗೊತ್ತಿರುತ್ತೆ ಸ್ನೇಹಿತರೆ. ಹಾಗಾಗಿ ಅದೆಲ್ಲ ಬರಬಾರ್ದು ಅಂತಂದ್ರೆ ನಾವು ನಮ್ಮ ಒಂದು ಕಂಜೂಸ್ತನ ಏನು ಬಿಟ್ಟು ಜಿಪ್ನುತನ ಬಿಟ್ಟು ಸ್ವಲ್ಪ ಜಾಗೃತರ ಆಗ್ಬೇಕು ಎಲ್ರು ಸ್ನೇಹಿತರೆ. ಹಾಗೆ ಉಪಯೋಗಿಸ್ಬೇಕು. ಎಲ್ಲ ಪ್ರತಿದಿನ ಇದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನೇ ತಂದು ತಿನ್ಬೇಕಂತ ಏನಿಲ್ಲ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಸಿಗುವಂತ ತುಂಬಾನೇ ಎಲ್ಲ ಪ್ರೋಟೀನ್ ಇದೆಲ್ಲ ಇರುವಂತ ತುಂಬಾನೇ ಆಹಾರಗಳಿದೆ. ಏನ್ ಗೊತ್ತಾ, ಈ ಶೇಂಗಾ ಬೀಜ ನಾವ್ ಏನ್ ಬಾದಾಮಿ ಗೋಡಂಬಿ ಎಲ್ಲ ತಿಂತೀವಲ್ವಾ ಅದ್ರದ್ದೆಲ್ಲ ಅಂಶಗಳನ್ನು ಬಡವರ ಬಾದಾಮಿ ಶೇಂಗಾ ಅಂತಾನೆ ಕರೆಯುವಂಥದ್ದು. ಹಾಗಾಗಿ ಎಲ್ಲ ಪೋಷಕಾಂಶಗಳು ಶೇಂಗಾ ಬೀಜದಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗ್ಲೂ ಉಪಯೋಗಿಸಿ. ಹಾಗೇನೆ ಹುರುಳಿಕಾಳು ನೀವು ನಿಜವಾಗ್ಲೂ ಅದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂತಂದ್ರೆ ಸ್ನೇಹಿತರೆ, ಕೆಲವೊಬ್ರು ನಮ್ಗೆ ಈಟ್ ಅಂತ ಹೇಳ್ತಾರೆ. ಈ ಚಳಿಗಾಲದಲ್ಲಿ ಈಟ್ ಎಲ್ಲ ಏನು ಇದು ಮಾಡೋದಿಲ್ಲ ಸ್ನೇಹಿತರೆ. ಅದು ಆ ತರದ ಕಾಳನ್ನ ಉಪಯೋಗಿಸಿ ಸ್ನೇಹಿತರೆ. ಅಲಸಂಡೆ ಕಾಳು ಆಗಿರ್ಬೋದು, ಈ ರೀತಿಯಾಗಿ ಎಲ್ಲಾ ಕಾಳುಗಳಲ್ಲಿ ಸ್ನೇಹಿತರೆ ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಏನ್ ಮಾಡ್ತೀವಿ, ಅದು ಇದು ತಗೊಂಡ್ ಬರೋದು, ಸೇವನೆ ಮಾಡೋದು, ಈ ರೀತಿಯಾಗಿ ನಮ್ಮ ಆರೋಗ್ಯ ನಾವೇ ಇದನ್ನ ಮಾಡ್ಕೊಳ್ತಾ ಇರುವಂತದ್ದು ಸ್ನೇಹಿತರೆ. ಹಿಂದಿನ ಕಾಲದಲ್ಲಿ ಎಷ್ಟು ಗಟ್ಟಿಯಾಗಿದ್ರು ಹೇಳಿ ಸ್ನೇಹಿತರೆ, ಅವರೆಲ್ಲ ಎಷ್ಟು ಚೆನ್ನಾಗಿದ್ರು ಹೆಲ್ತಿಯಾಗಿ. ಯಾಕಂದ್ರೆ ಅವ್ರು ನಮ್ಮಂಗೇನ್ ಎಲ್ಲದು ಇದು ಅದು ತಗೊಂಡ್ ಬರ್ಬೇಕು ಇದು ತಗೊಂಡ್ ಬರ್ಬೇಕಂತ ಯಾರು ಏನು ತಗೊಂಡ್ ಬಂದ್ ತಿಂತಾ ಇರ್ಲಿಲ್ಲ ಸ್ನೇಹಿತರೆ. ಎಲ್ರು ಮನೆಯಲ್ಲಿ ಹುರುಳಿಕಾಳು, ನಮ್ಮ ಅಜ್ಜಿ ತಾತನೇ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಬೆಳೆದಿದಂತ ಆಹಾರಗಳನ್ನ ನಾವು ಅಂಗಡಿಯಲ್ಲಿ ಏನು ತರ್ಬೇಕಂದ್ರೆ ಹಬ್ಬ ಏನಾರ ಇದು ಬಂತಂದ್ರೆ ಅವಾಗ ಮಾತ್ರ ಹೋಗಿ ತಗೊಂಡ್ ಬರ್ತಿದ್ವಿ. ಒಂದು ಪ್ರತಿನಿತ್ಯಕ್ಕೆ ಏನ್ ಬೇಕಾ ಅಷ್ಟನ್ನೇ ತಗೊಂಡ್ ಬರ್ತಿದ್ವು ಸ್ನೇಹಿತರೆ. ಅಷ್ಟು ಬಿಟ್ರೆ ಬೇರೆ ನಮ್ಮ ಏನ್ ಇದ್ರಲ್ಲಿ ಹೊಲದಲ್ಲಿ ಆಗುವಂತದ್ದು ಅದನ್ನೇ ಸೇವನೆ ಮಾಡ್ಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತಿದ್ರು ಸ್ನೇಹಿತರೆ. ಆ ರೀತಿಯಾಗಿ ನಮ್ಮಲ್ಲಿ ಅದು ಬರ್ಬೇಕು ಸ್ನೇಹಿತರೆ. ಬಂದಾಗ ನಮ್ಮ ಅಂಗೈಯಲ್ಲೇ ಆರೋಗ್ಯ ಅನ್ನೋ ರೀತಿಯಲ್ಲಿ ನಮ್ಮ ಅಂಗೈಯಲ್ಲೇ ನಮ್ಮ ಆರೋಗ್ಯ ಇರುತ್ತೆ ಸ್ನೇಹಿತರೆ. ಇದನ್ನೆಲ್ಲ ಸ್ವಲ್ಪ ನಾವು ಮನ್ಸಿಟ್ಟು ನಾವು ಪಾಲನೆ ಮಾಡ್ಬೇಕಷ್ಟೇನೆ. ನಾನ್ ಮಾತಾಡೋ ಅಷ್ಟರಲ್ಲಿ ಎಲ್ಲ ಉರ್ದಿದ್ದು ಎಲ್ಲ ಆಗೇ ಬಿಡ್ತು.
ಹಾಗೇನೆ ನಿಮಿಗೊಂದು ಅನ್ನಿಸ್ಬೋದು ಅಂದ್ರೆ ಹಿಂದಿನವರೆಲ್ಲ ಆ ರೀತಿ ತಿಂತಿದ್ರು ಅವ್ರಿಗೇನು ಕಾಯಿಲೆಗಳೇ ಇರ್ಲಿಲ್ವ ಅಂದ್ರೆ ಖಂಡಿತವಾಗ್ಲೂನು ಕಡಿಮೆ ಸ್ನೇಹಿತರೆ, ಇರ್ಲಿಲ್ಲ. ಯಾವಾಗ್ಲೂ ಅಪರೂಪಕ್ಕೆ ಚಳಿಗಾಲ ಮಳೆಗಾಲ ನೆಗಡಿ ಕೆಮ್ಮು ಈ ರೀತಿಯಾಗಿ ಅಷ್ಟು ಬಿಟ್ರೆ ದೊಡ್ಡ ದೊಡ್ಡ ಈ ರೀತಿ BP ಶುಗರ್ ಅನ್ನೋದು ನನ್ನ ಇದ್ರಲ್ಲಿ ಸ್ನೇಹಿತರೆ ನಾನು ಇತ್ತೀಚೆಗೆ ಕೇಳ್ತಾ ಇರೋದ್ ಬಿಟ್ರೆ, ನಾನ್ ಚಿಕ್ಕಂದಲ್ಲಿ ನಾನು ಯಾವತ್ತೂ ನನ್ ಮದ್ವೆ ಆಗಿದ್ದು ಬಂದ್ರು ನಮ್ಮ ಅತ್ತೆಗೆ BP ಶುಗರ್ ಅಂತ ಬಂದಾಗ್ಲೇ ನಾನು ಕೇಳಿದ್ದು ಸ್ನೇಹಿತರೆ. ಅಲ್ಲಿವರೆಗೂನು ಅದಾಗಿದ್ ನಂತರದಲ್ಲೇನೆ ಹೆಚ್ಚಿಗೆ ಆಗಿದ್ದಂಥದ್ದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಎಲ್ಲೋ ಒಬ್ರಿಗೋ ಇಬ್ರಿಗೋ ಈ ರೀತಿಯಾಗಿ ಇರ್ತಿತ್ತು ಸ್ನೇಹಿತರೆ. ಇತ್ತೀಚಿಗಂತೂ ತುಂಬಾನೇ ಎಲ್ರಿಗೂ ಅದು ಕಾಡ್ತಾ ಇರುವಂತ ಸಮಸ್ಯೆ. ಹಾಗಾಗಿ ಹೆಚ್ಚಿಗೆ ನಮ್ಮ ಸುತ್ತಮುತ್ತ ನಮ್ಮ ಪರಿಸರದಲ್ಲಿ ಸಿಗುವಂತ ಆಹಾರಗಳನ್ನ ನಾವು ಸೇವನೆ ಮಾಡ್ಕೊಂಡು ಖಂಡಿತವಾಗ್ಲೂ ನಾವು ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕು. ಸಕ್ಕರೆ ಸ್ನೇಹಿತರೆ, ಸವಿ ಸವಿಯಾದ ಸಕ್ಕರೆ ತುಂಬಾನೇ ಸಿಹಿ, ಎಷ್ಟು ಅದು ಆರೋಗ್ಯಕ್ಕೆ ಅಷ್ಟೇನೆ ಅಪಾಯಕಾರಿ. ನನ್ಗೆ ಮೊನ್ನೆ ಜ್ವರ ಎಲ್ಲ ಬಂದಿತ್ತಂತ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹೇಳಿದ್ರು, ಏನಂದ್ರೆ ಸಕ್ಕರೆ ಉಪಯೋಗಿಸೋದನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರು. ಸರ್ ನಾನ್ ಸಕ್ಕರೆನ ಟೀ ಕಾಫಿನೇ ಕುಡಿಯಲ್ಲ ಅಂತಂದ್ರೆ ನಾನು ಸಕ್ಕರೆ ಇಲ್ಲಿಂದ ಉಪಯೋಗಿಸ್ಲಿ ಸರ್ ಅಂತ ಹೇಳ್ದೆ. ಆಗ ನಿದ್ಗೆ ತುಂಬಾನೇ ಒಳ್ಳೇದಮ್ಮ, ಉಪಯೋಗಿಸ್ಬಿಟ್ರಿ, ಇದರಿಂದ ತುಂಬಾನೇ ಇದು ಬರ್ತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಗಳಿಗೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆದಷ್ಟು ಬೆಲ್ಲ ಉಪಯೋಗಿಸ್ತೇವೆ ಒಳ್ಳೇದು. ನಾನ್ ಮಾತಾಡೋ ಅಷ್ಟರಲ್ಲಿ ಲಡ್ಡುನು ಹಾಗೆ ಹೋಯ್ತು ಸ್ನೇಹಿತರೆ. ಇನ್ನ ತುಂಬಾ ಆಗಿತ್ತು. ನಾನು ದೊಡ್ಡ ದೊಡ್ಡ ಉಂಡೆಗಳನ್ನ ಕಟ್ಟಿದ್ನಲ್ವಾ, ಅದಕ್ಕೆ ಇದು ಚಿಕ್ಕ ಚಿಕ್ಕ ಉಂಡೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನನ್ನ ಮಾತುಗಳು, ನನ್ನ ರೆಸಿಪಿ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನ ಈ ತರದ ರೆಸಿಪಿಗಳು ಬೇಕಂದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮಸ್ಕಾರ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.